ಬಾಳತ್ತಾತಿ ಈ ಥರ ಸೀರೆ ಉಟ್ಕೊಂಡು ಇದನ್ನ ಕಳೆದು ಬೇಕಾದ್ರೆ ಚೂಡಿದಾರ ಹಾಕೊಳ್ಳ. ದೀಪ ಅದು ಹಚ್ಚಿ ಬಂದೇನವ ದೇವ್ರ ಮುಂದೆ? ಹ್ಞೂ ಅತ್ತಿ ಹಚ್ಚಿ ಬಂದೆ. ಹ್ಞೂ ಅಲ್ಲ ಯಾರ ಮನೆಗೆ ಬರ್ತಿರ್ತಾರ, ಯಾವುದಕ್ಕೂ ಇರ್ಲಿ ತಡಿಯವ, ಅದನ್ನು ಕಳಿಬೇಡ. ಅದ್ರಾಗ ನಮ್ಮವು ಇವತ್ತು ಬರ್ತಾಳ, ಅದಕ್ಕೆ ಆಕಿ ಚೂಡಿದಾರಕ್ಕಿಂತ ಈ ಸೀರೆ ಒಳಗೆ ನೋಡಿದ್ರೆ ಭಾಳ ಖುಷಿ ಪಡ್ತಾಳ. ಇರ್ಲಿ ಅದನ್ನೇ ಪಿಸ್ತಿ, ಹೌದಿಲ್ಲ? ಹೌದಾ, ಚೂಡಿದಾರ ಹಾಕ್ಕೊಂತಿದ್ದೆ. ಏನಾಗಲ್ಲ, ಸೀರೆ ಉಟ್ಕೊ, ಏನಾಗಲ್ಲ. ಎಲ್ಲೂ ಮನೆಯಿಂದ ಉಟ್ಕೊಂಡು ಸೀದಾ ಕಾರ್ನೇ ಬಂದಿ ಇಲ್ಲೇ ಸ್ವಲ್ಪ ದೇವ್ರ ಮುಂದೆ ದೀಪ ಹಚ್ಚಿ ಅಷ್ಟೇ ಅವ. ಏನು ಅದನ್ನ ತ್ರಾಸನ ಬಾ ಇಲ್ಕೊಂಡ್ರ ಬಾ. ಇರ್ಲಿ ನಡೀತೈತಿ. ಸರಿ, ನಾನು ಬಟ್ಟೆ ಎಲ್ಲ ತಂದೇನಲ್ಲ, ಅವನ್ನಾರ ಮಡ್ಚಿಟ್ಕೊಳ್ಳೆ ಹೋಗಿ. ರೀ, ಕಬೋರ್ಡ್ ಅದು ಮಡ್ಚಿಡಕ್ಕೆ ನಿಮ್ದೆ ತುಂಬ್ಯಾವಲ್ಲ, ನಾ ಯಾಕಡೆ ಇಡ್ಲಿ? ಅಲ್ಲ ಅಂದರೆ ಇವತ್ತೊಂದಿನ ಇಲ್ಲಿ ನಮ್ಮ ಮನೆಯೊಳಗೆ ಫಂಕ್ಷನ್ ಮುಗಿಸಿ ನೀ ನಾಳೆ ಬೆಳಗ್ಗೆ ಮತ್ತು ನಿಮ್ಮ ಮನೆಗೆ ಹೋಗ್ಬೇಕಲ್ಲ. ಈಗ ಸದ್ಯಕ್ಕೆ ಎಷ್ಟು ಈಗೇನು ಫುಲ್ ಅಷ್ಟು ತೊಗೊಂಬಂದೇನವ? ಇಲ್ಲ ಇಲ್ಲ ಅತ್ತೆ, ಅಷ್ಟು ತೊಗೊಂಡು ಬಂದಿಲ್ಲ. ಮೇನ್ ನನ್ನ ಮದ್ವೆಗೆ ಬಂದಿದ್ವು. ಆಮೇಲೆ ನಾನು ನನಗೆ ಡೈಲಿ ಯೂಸ್ ಆಗಲ್ಲ ನೋಡ್ರಿ, ಎಲ್ಲರ ಹೋಗ್ಬೇಕಾದ್ರೆ ಹಾಕೊಳ್ಳುವಂಥವನ್ನಷ್ಟೇ ಒಂದೆರಡು ಬ್ಯಾಗ್ ತಂದೀನಿ, ಅವನ್ನಷ್ಟೇ ಈಗ ತಂದಿರೋದು. ಹೌದಾ, ಅವನ್ನ ಈಗ ಹೊಂದಿಸ್ಬೇಡ, ಯಾಕಂದ್ರೆ ಅಲ್ಲೇ ರೂಮ್ನಾಗ ಹೊಂದ್ಸಕ್ಕೆ ಕಪಾಟ್ ಜಾಗ ಇಲ್ಲಿಗೆ ಸದ್ಯಕ್ಕೆ. ಆ ಬ್ಯಾಗ್ ಹಂಗೆ ಇಡು. ಏನು ನೀನು ಆರಾಮ ಹೆಂಗಿದ್ರಿ, ಈಗ ನಾಳೆ ಹೋದೆ ಅಂದ್ರು ಈಗ ಬರಕ್ಕೆ ಮತ್ತೊಂದು 15-20 ದಿನಾನೇ ಆಕತಿ ಇಲ್ಲಿಗೆ. ಅಲ್ಲಿ ಮಟ್ಟ ನಿಮ್ಮ ತವ್ರ ಮನ್ಯಾಗ ಇರ್ಬೇಕಲ್ಲ. ಅಲ್ಲಿ ಬರೋದ್ರೊಳಗೆ ನಾವೇನು ಮಾಡ್ತೀವಿ, ಈ ಕಡೆ ರೂಮ್ನ್ಯಾಗ ನನ್ನ ಮಗಳದಾಳ ಈಗ ಸದ್ಯಕ್ಕೆ ದೊಡ್ಡ ರೂಮ್ನ್ಯಾಗ, ಆಕಿನ ಆ ಕಡೆ ರೂಮಿಗೆ ಹಾಕಿ ನೀವು ಆ ರೂಮ್ನಾಗ ಇರುವಂತ್ರಿ. ಇವ್ರ ಅಣ್ಣ ತಂಗಿ ತಮ್ಮ ಸಾಮಾನ ಎಲ್ಲ ತಕ್ಕೊಂಡು ಹೊಂದಿಸ್ಕೊಂತಾರೆ, ಆಮೇಲೆ ಬಂದ್ಮೇಲೆ ಇಡುವಂತೆ. ಓ ಹೌದಾ, ನಾನು ಅದನ್ನೇ ಕೇಳಬೇಕು ಅಂದೆ. ಸರಿ, ಹಾಗೆ ಆಗ್ಲಿ ತೋರಿ. ಇಲ್ಲ ಅದಕ್ಕೆಮ್ಮ ನಾನು ಬಿಡಲ್ಲ. ಏನು ಬಿಡಲ್ಲ? ಅಪ್ಪ, ನನ್ನ ರೂಮ್ ನಾನು ಖಾಲಿ ಮಾಡಲ್ಲ. ಏಯ್ ಹಂಗೆಲ್ಲ ಅನ್ಬಾರ್ದು, ರೂಮ್ ಖಾಲಿ ಮಾಡಲ್ಲ ಅಂತ. ಈ ರೂಮ್ಗೆ ಏನಾಗೈತಿ, ದೊಡ್ಡ ರೂಮ್ ಎಂತ ಚಲೋ ಐತಿ, ಆದ್ರೆ ಕಪಾಟ್ ಒಂದೇ ಐತಲ್ಲಿ. ಗಂಡ ಇಂತಿ ಇರಾಕ ಅವ್ರಿಗೆ ಒಂದು ಸ್ವಲ್ಪ ದೊಡ್ಡದು ಬೇಡನ? ನೀನು ನಡೀತೈತಿ ಈ ಕಡೆ ಬಾ, ನೀನು ಸುಮ್ಮನೆ ಇರು. ಹಂಗೆ ಬಾಡಲ್ಲ ಗಿಡಲ್ಲ ನನಗೆ ಆಗಲ್ಲ ಅಂತೆಲ್ಲ ಮಾತಾಡ್ಬಾರ್ದಂಗೆಲ್ಲ. ಅವ್ವ, ನಾನು ಇಷ್ಟು ದಿನ ಅಲ್ಲೇ ಇದ್ದಿದ್ದು, ಈಗ ಇದಕ್ಕೆ ನಂಗೆ ಚೇಂಜ್ ಮಾಡ್ಬೇಕನ? ಒಟ್ಟು ನಾನೇ ಈ ಮನೆಗೆ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗ್ಬೇಕು. ನನಗೆ ಯಾರು ಏನು ಬೇಕಾಗಿದ್ದು ಮಾಡಲ್ಲ. ಫಸ್ಟ್ ಅಪ್ಪ ಈ ಮನೆಗೆ ನಾವು ಶಿಫ್ಟ್ ಆಗುವಾಗ ನಾನು ಆ ರೂಮ್ನಾಗ ಇರ್ತೇನೆ ಅಂದೆ. ನೀವೇನಂದ್ರಿ ಬೇಡ, ಅದು ಆಕಿ ಏನಂದ್ಲು ನಂಗೆ ಬೇಕು ಅಂದ್ಲು. ನೀವೇನಂದ್ರೆ ಆಯ್ತು ತಗೋ, ಮದುವೆ ಆದ್ಮೇಲೆ ನೀ ಇರವಂತಪ್ಪ, ಮದುವೆ ಆಗೋವರೆಗೂ ಹೋಗ್ಲಿ ಬಿಡ, ಆಕೆ ಆಸೆ ಪಟ್ಟಾಳ ಇರುವಳ್ಳಕ್ಕ ಅಂದ್ರಿ. ಈಗ ಮತ್ತೆ ಮದುವೆ ಆದ್ಮೇಲೆ ಬಿಟ್ಕೊಡ್ಬೇಕಲ್ಲ. ಅಪ್ಪ ಸಿಂಗಲ್ ಬೆಡ್ ಅದು, ಆಮೇಲೆ ಅದು ಕಪಾಟ್ ಐತಿ, ಅದು ಒಂಥರ ರೂಮೇ ಚೆನ್ನಾಗೇ ಐತಿ. ನಂಗೆ ಈಗ ಮಾಸ್ಟರ್ ಬೆಡ್ರೂಮ್ ಬೇಕು ಅನಿಸ್ತಾ ಐತಿ, ಬಿಡ್ತಾ ಇಲ್ಲ ನೋಡಪ್ಪ. ಮದುವೆ ಆದ್ಮೇಲೆ ಹೆಂಗ್ ಚೇಂಜ್ ಆಕ ನೋಡೆಲ್ಲ, ಎಲ್ಲ ಹಿಂಗೆ ತಂಗಿ ಮೇಲೆ ಯಾವ ಪ್ರೀತಿನೂ ಉಳ್ಕೊಳ್ಳಲ್ಲ. ಯಪ್ಪ ದೇವ್ರೇ, ಏನು ಮೆಂಟ್ಲಪ್ಪ ಇದು, ಇದನ್ನು ಕಟ್ಕೊಂಡು ಒಳ್ಳೆ ಇರ್ಬೇಕಲ್ಲ. ಹಾಗೆಲ್ಲ ಏನಿಲ್ಲ, ಹಂಗೆ ಮಾತಾಡಬಾರ್ದು. ರೂಮ್ ಬಿಟ್ಕೊಡು, ಅಣ್ಣ ಅಲ್ಲನೇ ಎಷ್ಟಾದರೂ. ಈಗ ಈ ವಿಚಾರಕ್ಕೆ ಈಗ ಜಗಳ ಮಾಡ್ಕೊಂತ ಕುಂದ್ರಬೇಡ್ರಿ. ಈಗ ಏನು ಇದು ಹೇಳಿದ ಅರ್ಥ ಮಾಡ್ಕೊ. ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೆ ರೂಮ್ ಖಾಲಿ ಮಾಡಿ ನಂಗೆ ಇದು ಮಾಡ್ಕೊಡ್ರಿ ಅಂತೇಳಿ, ನನ್ನ ಮಾತು ಕೇಳಲಿಲ್ಲ ನೀವು. ಹೋಗ್ಲಿ ಬಿಡಪ್ಪ, ಈಗ ಆ ವಿಚಾರ ಬಗ್ಗೆ ಜಗಳ ಮಾಡ್ಬೇಡ್ರಿ. ಈಗ ಅದು ಹೋಗ್ಲಿ, ಯಾವ ಊರಿಗೆ ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿರಿ? ಸುನೇ ಐತ್ರಿ, ಸುನೇ ಮುಗಿದ್ಮೇಲೆ ವಿಚಾರ ಮಾಡ್ಲಿ ಬಿಡು. ಅಲ್ಲಲೇ ಅತ್ತಿ ಸೊಸಿ ಒಂದ ಸೂರು ಬಿಡದಾಗ ಇರಬಾರ್ದು ಅಂತ ಇರೋದು. ಗಂಡ ಇಂತಿ ಹೊರಗೆ ಹೋಗ್ಬಾರ್ದು ಅಂತ ಐತನ ಖಾಲಿ ಪೀಲಿ. ಈಗ ಅವರು ಟೈಮ್ ವೇಸ್ಟ್ ಮಾಡೋ ಬದ್ಲಿ ಹೋಗಿ ಬರ್ಲಿ ಬಿಡು, ಏನಾತ? ನಾನು ಚಂದ್ರು ಇದನ್ನೇ ಮಾತಾಡ್ಕೊಂಡೇವಿ, ಈಗೇ ಹೋಗಿ ಬಂದ್ಬಿಡ್ಲಿ ಅವ್ರು ಅಂತ. ಏನಂತೆ ಅಶ್ವಿನಿ, ಇವಾಗ ಹೋಗಿ ಬರಕ್ಕೆ ಏನು ಪ್ರಾಬ್ಲಮ್ ಇಲ್ಲಲ್ಲ? ಹಾ, ಏನು ಪ್ರಾಬ್ಲಮ್ ಇಲ್ಲ ಮಾವ. ಹಂಗಾರ ಯಾವ ಊರಿಗೆ ಹೋಗಿ ಬರ್ತೀರಿ? ಇದಕ್ಕೆ ಡಾರ್ಜಿಲಿಂಗ್, ಆಮೇಲೆ ಯಾವ ಊರಿಗೆ ಹೋಗಿರಿ ನೋಡ್ರಿ. ನಾವು ಮಾತಾಡ್ಕೊಂಡು ಹೇಳ್ತೀವಿ ಮಾವ. ಆಯ್ತಮ್ಮ, ನೀವು ಡಿಸೈಡ್ ಮಾಡ್ಕೊರಿ. ಆಯ್ತು ಮಾವ. ಹೋಗಪ್ಪ, ನಿನ್ನ ಹೆಂಡತಿ ಕರ್ಕೊಂಡು ಒಳಗೆ ಹೋಗು. ಹ್ಞೂ ಅಪ್ಪ, ಬಾ ಅಶ್ವಿನಿ. ಏನಿದ್ ನೀನು ಮಾತಾಡೋದು? ನಾ ರೂಮ್ ಬಿಟ್ಕೊಡಲ್ಲ, ಅದನ್ನು ಮಾಡಲ್ಲ, ಇದನ್ನು ಮಾಡಲ್ಲ ಅಂತೇಳಿ ಕೊಸರಿ ಹಂಗೆಲ್ಲ ಮಾತಾಡೋದು. ಇಷ್ಟಾದ್ರೂ ಆಕೆ ನಿಮ್ಮ ಮತಿಗೆ ಅನ್ನೋದನ್ನ ಮರಿಬೇಡ. ಏನು ಎಷ್ಟು ಹಚ್ಕೊಂಡು ಇರ್ತೀಯೋ ಅದು ನಿನಗೆ ಒಳ್ಳೇದದು. ಅಣ್ಣ ಎಷ್ಟೇ ಆದರೂ ನೀನು ಅವ್ನ ಹೆಂಡತಿಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ಅವನು ನಿನಗೆ ತಂಗಿ ಅಂತೇಳಿ ಮರ್ಯಾದೆ ಕೊಡ್ತಾನ? ಎಷ್ಟಾದರೂ ಹೌದಿಲ್ಲ? ನೀ ಅವ್ನ ಹೆಂಡತಿ ಜೊತೆ ಚೆಂದಾಗಿ ಇರ್ಬೇಕಾ ಇರಬಾರ್ದ? ಏನವ ನೀನು ದೊಡ್ಡಕ್ಕಾಗಿ ಇಷ್ಟು ತಿಳುವಳಿಕಿಲ್ಲನ? ಹಂಗೆಲ್ಲ ಮಾತಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು. ಏನ ಯಾವಾಗ ಶಾಣಕ್ಕೆ ಆಗೋದು ನೀನು ಅಂತ? ನಾನು ಹಂಗೆಲ್ಲ ಮಾತಾಡಬಾರ್ದು, ನಾ ಹೇಳಕತ್ತೀನಲ್ಲ. ಏನು ರೂಮ್ ಬಿಟ್ಕೊಡ್ಬೇಕಾ? ಸರಿ ಆಯ್ತು, ಬಿಟ್ಕೊಡ್ತೀನಿ ತಗೋ, ಅವರೇ ಇಟ್ಕೋವಲ್ರಕ್ಕ. ನನಗೆ ಯಾರು ಕಿಮ್ಮತ್ ಕೊಡಲ್ಲ ಈ ಮನ್ಯಾಗ. ನೀನು ಮದುವೆ ಮಾಡ್ಕೋ. ಅಪ್ಪ, ನನಗೆ ಈಗಲೇ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಾನೊಂದು 2-3 ವರ್ಷ ಆರಾಮಾಗಿ ಇರ್ಬೇಕು. ನಾನು ಇರ್ತೀನಿ. ನಾನು ಮದುವೆಗಿದ್ವಿ ಮಾಡ್ಕೊಳ್ಳಲ್ಲ. ಸುಮ್ಮನೆ ನಾನು ಮದುವೆ ಮಾಡ್ಕೋ, ಅದು ಮಾಡು ಇದು ಮಾಡು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಾವು ಒಟ್ಟೆ ಈಗ ಒಂದು 2-3 ವರ್ಷ ಯಾವ ಮದುವೆನೂ ಮಾಡ್ಕೊಳ್ಳಲ್ಲ, ಆರಾಮಾಗಿರ್ಬೇಕು ಅಂತೇಳಿ ಇರೋದಿಲ್ಲ. ಬರೀ ಮದುವೆ ಮಾಡ್ಕೊ, ಒಟ್ಟು ನನ್ನ ಈ ಮನೆಯಿಂದ ಒಂದು ಹೊರ ಕಳ್ಸಕ್ಕೆ ನೋಡ್ತೀರಿ. ಯಾವಾಗ ನೋಡಿದ್ರು ಅತ್ತ ಒಟ್ಟು ನಾನು ಇರಬಾರ್ದಲ್ಲ ಇಲ್ಲಿ. ಈಗ ಒಳ್ಳೆ ಸೊಸಿ ಬಂದ್ಬಿಟ್ಟಾಳಲ್ಲ, ಮತ್ತೆ ಇನ್ನೂ ಚೆನ್ನಾಗಾತನ. ಅಲ್ಲ, ಯಾಕೆ ಹಿಂಗೆ ಮಾತಾಡ್ತೀಯ ಅಂತ ನನಗೆ ಅರ್ಥ ಆಗೋಲ್ತಲ್ಲ. ಏನು ಸೊಸಿ ಬಂದಾಳ? ಸೊಸಿನೇ ಸೊಸಿ, ಮಗಳು ಬೇರೆ. ಮದುವೆ ಮಾಡ್ಕೋ, ಇಲ್ಲ ಸ್ಟಡೀಸ್ ಕಂಟಿನ್ಯೂ ಮಾಡ್ತೀಯ ಅಂದ್ರೆ ಅದನ್ನು ಮಾಡಲ್ಲ ಅಂತಿ. ಹೌದು, ಮಾಡಲ್ಲ. ನಾನು ಮದುವೆನೂ ಮಾಡ್ಕೊಳ್ಳಲ್ಲ. ಆರಾಮ್ ಮನ್ಯಾಗ ತಿಂದುಂಡು ಆರಾಮಾಗಿರ್ಬೇಕಂತ ಆಸೆ. ಆಯ್ತು, ನಿನ್ನಿಷ್ಟ. ಹೇಳಿದ್ರೆ ನಿನಗೆ ಸಿಟ್ಟು ಬರ್ತೈತಿ. ಒಂದು 2-3 ವರ್ಷ ಇರು, ಮತ್ತೇನು ಮಾಡೋಕ್ಕಾಗತ್ತೆ. ಅದು ಯಾವಾಗ ಮಾಡ್ಕೋತೀಯ ನೋಡು. ಲೈಫ್ನಾಗ ಯಾವುದ್ರ ಬಗ್ಗೆನೂ ಗುರಿ ಅನ್ನೋದೇ ಇಲ್ಲ ನಿನ್ನ ಮಗಳಿಗೆ.
ಹೇಳಿದ್ರೆ ನಂದೊಂದು ಮಾತು ಕೇಳಂಗಿಲ್ಲ. ಓದ್ತಾಳ ಓದಲ್ಲ, ಮದುವೆ ಮಾಡ್ಕೋತಾಳ ಅದು ಇಲ್ಲ, ಯಾವುದೂ ಇಲ್ಲ, ಆರಾಮಾಗಿ ತಿಂದುಂಡು ಇರಬೇಕು ಅಂತಾಳ. ಏನು ಹೇಳೋದು ಇದಕ್ಕೆ? ಮುಂದೊಂದಿನ ಅನಿಸ್ತೈತಿ ನಾನು ಓದಬೇಕಿತ್ತು, ನಾನು ಏನಾರ ಒಂದು ಮಾಡಬೇಕಿತ್ತು ಅಂತೇಳಿ. ಈಗ ನಾಳೆ ಗಂಡನ ಮನೆಗೆ ಹೋದರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಬೇಕು ಅಂದರೆ ಒಂದು ವಿದ್ಯೆ ಇರಬೇಕು, ಇಲ್ಲ ಬುದ್ಧಿ ಇರಬೇಕು, ಇಲ್ಲ ಸಂಪಾದನೆ ಇರಬೇಕು. ಯಾವುದೂ ಇಲ್ಲದೆ ಸೆಲ್ಫ್ ರೆಸ್ಪೆಕ್ಟ್ ಹೆಂಗೆ ಸಿಗ್ತೈತಿ? ಹಾಂ, ಇದು ಹೆಂಗಿರ್ತೈತಿ ಹೇಳು? ಮರ್ಯಾದೆ ಹೆಂಗೆ ಸಿಗ್ತೈತಿ? ಅಯ್ಯೋ ಇರ್ಲಿ ಬಿಡ್ರಿ, ನನ್ನ ಮಗಳಿಗೆ ಹೌದಾ ನಂಗೆ ಮದುವೆ ಒಂದು 2-3 ವರ್ಷ ಇರ್ತೇನೆ ಅಂತಾಳಲ್ಲ, ಬಾಳೆ ಹೆಂಗೆ ಮಾಡಬೇಕು ಅಂತ ತೋರಿಸ್ತೇನೆ ನಾನು. ನಿಮ್ಮ ಸೊಸಿ ದೊಡ್ಡ ಅಲ್ಲೇ ಇಲ್ಲೇ ದುಡ್ಯಾಕೆ ಹೊಕ್ಕಳ ಅನ್ನೋದನ್ನ ಹೇಳಬೇಡ್ರಿ. ಬಾಳೆ ಬದುಕು ಹೆಂಗೆ ಮಾಡ್ತಾಳ ಅಂತ ನೋಡ್ರಿ. ಅವಾಗ ಗೊತ್ತಾಕತಿ ನನ್ನ ಮಗಳಿಗೆ ಗಂಡನ ಹೆಂಗೆ ನೋಡ್ಕೋಬೇಕು, ಅತ್ತಿ ಮಾವಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕು, ಮನೆ ಹೆಂಗೆ ನಿಭಾಯಿಸ್ಬೇಕು, ಏನು ಅಡುಗೆ ಹೆಂಗೆ ಮಾಡಬೇಕು, ದೇವ್ರ ಪೂಜೆ ಹೆಂಗೆ ಮಾಡಬೇಕು, ಏನು ಇವೆಲ್ಲ ಕಲಿಸ್ತೇನೆ. ಶಾಸ್ತ್ರ ಸಂಪ್ರದಾಯ ಹಬ್ಬ ಹುಣ್ಣಿಮೆ ಹೆಂಗೆ ಆಚರಿಸ್ಬೇಕು ಇದೆಲ್ಲ ಕಲಿಸ್ತೇನೆ ನನ್ನ ಮಗಳಿಗೆ. ಒಂದು ಪರಿಪೂರ್ಣ ಗೃಹಿಣಿಯಾಗಿ ಮಾಡಿ ಕಳಿಸ್ತೇನೆ ನನ್ನ ಮಗಳನ್ನ. ಈಗ ಬಂದಾಳಲ್ಲ ನೋಡ್ರಿ, ಆ ಕೂದಲ ಬಿಟ್ಟಿರೋ ಕೇಡ ನೋಡ್ರಿ ಅದನ್ನು. ಅದೇ ಕೂದಲ ಉದ್ದಕ್ಕಿದ್ದಿದ್ರೆ ಚೆಂದಾಗಿ ಒಂದು ಜಡಿ ಹಾಕೋಬೋದಿತ್ತು. ಆ ಬಾಬ್ ಕಟ್ ಮಾಡಿಸ್ಕೊಂಡು ಅಯ್ಯೋ ದೇವ್ರೇ, ಮದುವೆಯಾಗ ಆ ಚೌರಿ ಹಾಕಕ್ಕೆ ಹೋದ್ರೆ ಚೌರಿನೂ ಕುಂದ್ರವಲ್ತು ಕೂದಲಕ್ಕೆ. ಏನು ಮಾಡ್ತೀರಿ, ಮದುವೆ ಆಗೈತಲ್ಲ ಅನ್ನೋ ಕಾರಣಕ್ಕೆ ಏನು ಅನ್ನಕ್ಕೂಬಾರದು ಬಿಡಕ್ಕೂಬಾರದು. ನನ್ನ ಮಗಗೆ ಬೇಜಾರಾಗತ್ತಲ್ಲ, ಆ ಕಾರಣಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತು ಅಷ್ಟೆ. ಅಲ್ಲ ನೀನು ಹಿಂತಿ ಅಷ್ಟ ಕರ್ಕೊಂಬರ್ಬೇಕು ಬೇಡ, ಮುದ್ಕಿನ ಅದಕ್ಕೆ ಕರ್ಕೊಂಬಂದಿ. ಅವ್ರು ಬಂದಿದ್ದಕ್ಕೆ ಈಗ ನಿನಗೇನು ಸಮಸ್ಯೆ ಆಗೈತಿ? ಇರಲಿ ಬಿಡು, ಏನಾಯ್ತು ಪಾಪ, ಏನೋ ಮೊಮ್ಮಗಳು ಹೊಂಟಾಳ, ಬಿಟ್ಟಿರಕ್ಕೆ ಆಗಿರಕ್ಕಿಲ್ಲ, ಅದಕ್ಕೆ ಬಂದಾರ. ನನಗಂತೂ ಭಾಳ ಖುಷಿ ಆತಪ್ಪ. ಏನು ಅತ್ತಿ ನೋಡಿದ್ರೆ ಹಳೆ ಮಾಡ್ದಂಗೆ ಮಾಡಾಕತ್ತೀರಿ, ಅದೇನ್ರಿ ಖುಷಿ? ಸ್ವಲ್ಪ ಸಮಾಧಾನಾಗಿರ್ತೀರಿ. ಅಯ್ಯೋ ದೇವ್ರೆ, ಆ ಕೈ ಚೀಲನೋ, ಅಯ್ಯೋ ದೇವ್ರೇ. ಅಲ್ಲ ಅವು ಏನವು ಏನೇನು ಬಾಳೆಗೊನೆ ಎಲ್ಲ ತಂದು ಬಿಟ್ಟಿರಲ್ಲ, ಯಾಕೆ ಇಲ್ಲೇ ಒಂದು 30 ರೂಪಾಯಿ ಡಜನ್ ಬಾಳೆಹಣ್ಣೆಲ್ಲ ಸಿಗ್ತತಿ. ಅಲ್ಲವಾ, ಹೊಲ್ದಾಗ ಬೆಳೆದಿದ್ದು ಫ್ರೆಶ್ ಪ್ಯೂರ್ ಆರ್ಗ್ಯಾನಿಕ್ ತಿನ್ನೋದು ಒಲ್ಲೆ ಅಂತೀಯಲ್ಲವ. ಆ ಕಲ್ಬೆರ್ಕಿ ತಿಂದು ತಿಂದು ನಿನಗಂತೂ ಇದಾಗ್ಬಿಟ್ಟತ್ತಲ್ಲ. ಅಯ್ಯಪ್ಪ, ಇಲ್ಲೇ ಸೀಡ್ ಕಟ್ಟಿದ್ದೆ ಸೊಪ್ಪು ಎಷ್ಟೊಂದು ಸಿಗ್ತತಿ. ಈಗ ಅದನ್ನೆಲ್ಲ ಮಣ್ಣು ತೆಗೆದು ಸ್ವಚ್ಛ ಮಾಡ್ಕೊಂಡು ಕುಂದಿರ್ಬೇಕಲ್ಲ. ಏನು ಆರಾಮ್ ಕುಂತು ಬಿಟ್ಟಿರಿ? ಬರ್ರಮ್ಮ ಕುಂದ್ರ, ಬರ್ರಿ. ಮನಿ ಒಳ್ಳೆ ಅರಮನೆ ಇದ್ದಂಗೆ ಐತವ, ಭಾರಿ ಚಂದ ಕಟ್ಸಿರ್ಬಿಡು ಮನಿ ಅಂತರು. ಹೊಸ್ದಾಗಿ ಕಟ್ಸಿರೋದನ್ನ ಇದು? ಹೊಸದೇನಲ್ರಿ, ಒಂದು 8 ವರ್ಷ ಆಯ್ತು. ಈಗ ಕಟ್ಟಿಸಿ ಓಪನಿಂಗ್ ಮಾಡ್ದಂಗೆ ಐತೆ ನೋಡವ. ಒಂದು ಚಿಕ್ಕಿಲ್ಲ, ಒಂದು ಗುಳ್ಳಿಲ್ಲ, ಎಲ್ಲೆಲ್ಲೆಲ್ಲಿ ಒಂದು ಕಲಿ ಇಲ್ಲ, ಭಾರಿ ಚಂದ ಐತೆ ಬಿಡ. ಆ ಬಾಯಾಗ ಎಲ್ಲಡಿಕೆ ಹಾಕ್ಕೊಂಡಿದ್ದೆ, ಎಲ್ಲಿ ಉಗುಳ್ಬೇಕಂತೇಳಿ ಗೊತ್ತಾಗ್ಲಿಲ್ಲ ಹೋಗತ್ತಾಗ. ಏನು ಮಾಡ್ತೀಯ ಹೇಳ, ಅದು ಅಷ್ಟು ಚಂದ ಐತೆ, ಬಚ್ಚಲ ಎಲ್ಲ. ಮತ್ತೇನು ಮಾಡಿದೆ, ಅಲ್ಲಿ ಹಿಂದಿತ್ತಾಗ ಗಿಡ ಹಚ್ಚಿರಲ್ಲ ಈ ಕಡೆ ಗಾರ್ಡನ್ ಕಡೆ, ಅದ್ರ ಬಡ್ಡ್ಯಾಗ ಉಗುಳಿದೆ ಮತ್ತೊಂಚೂರು. ಅಲ್ಲ ಅಲ್ಲಿ ಯಾಕೆ ಉಗುಳಕ್ಕೆ ಹೋದ್ರಿ? ಅಲ್ಲ ಹಾಗೆಲ್ಲ ಉಗುಳ್ಬೇಡ್ರಿ, ಇಲ್ಲಿ ಅದೆಲ್ಲ ಸರಿ ಕಾಣಿಸಲ್ಲ. ನೀವು ಹಾಗೆಲ್ಲ ಎತ್ಬೇಕಂತ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲವಾ, ನಾನು ಒಂದು ಸ್ವಲ್ಪ ಎಲ್ಲಡಿಕೆ ಈಗ ಉಂಡು ಹಾಕ್ಕೊಂಡಿದ್ದೆ ಅಂತೇಳಿ. ಇಲ್ಲೇ ಹಂಗೆ ಎತ್ಬೇಕತ್ತ ಉಗುಳೋದು, ಎತ್ತಬೇಕತ್ತ ಇರೋದು ಇದೆಲ್ಲ ಅಷ್ಟು ಸರಿ ಅನ್ಸಲ್ಲ. ಸ್ವಲ್ಪ ಕ್ಲೀನ್ ಇರ್ಬೇಕಾಕತಿ. ಮಾ ಇದೆಯಲ್ಲ, ನನಗೂ ಗೊತ್ತು, ಮೈ ಕ್ಲೀನ್ ಇಟ್ಕೊಂಡು ಇರೋರು ನೀವು. ನಮ್ಮ ಮನಸ್ಸು ಕ್ಲೀನ್ ಇಟ್ಕೊಂಡಿರ್ತೇವೆ ಹೊಟ್ಟೆ ಅಂದ್ರೆ ನಮ್ಮ ಮನಸ್ಸು ಕ್ಲೀನ್ ಇಲ್ಲ ಹಂಗೆ ಹೇಳಿಲ್ಲವ ನಾನು. ನಮ್ಮ ಕಡೆ ಹೆಂಗಂದ್ರೆ ಬರೀ ದೇಹ ಸ್ವಚ್ಛ ಇಟ್ಕೊಂಡು ಉಪಯೋಗಿಲ್ಲ, ಮನಸ್ಸು ಸ್ವಚ್ಛ ಇರಬೇಕು ಅಂತಾರಷ್ಟೇ. ಅದನ್ನಂದೆ ನಾನು ನಿನಗನ್ಲಿಲ್ಲವ, ತಪ್ಪು ತಿಳ್ಕೊಬೇಡ. ಮತ್ತು ಹಂಗೆ ಅದು ನಮ್ಮ ಲಕ್ಷ್ಮಿ ಸಣ್ಣಕಿ ತಿಳಿಯಲ್ಲ, ಹಾಗಾಗಿ ಆಕಿನ ಬಿಟ್ಟು ಹೋಗೋಕೆ ಮನ್ಸು ಬರಲಿಲ್ಲ. ಅದಕ್ಕೆ ಇಲ್ಲೇ ಬಿಟ್ಟು ಹೆಂಗೈತೆ ಮನೆ ನೋಡೋಣ ಮಾಡೋಣ ಅಂತೇಳಿ ಜೊತೆಗೆ ಬಂದೆ. ನಮ್ಮ ಲಕ್ಷ್ಮಿ ಕೊಡ್ತಗೊಳ್ಳೋದು ಮಾತಾಡಕ್ಕೆ ಬಂದಾಗೂ ನನ್ನ ಮಗ ನನ್ನ ಸೊಸಿ ಇಬ್ಬರೇ ಬಂದಿದ್ರು. ಅವರೇ ಮನೆ ನೋಡಿದ್ದು ಮಾಡಿದ್ದೆ, ನಾನೆಲ್ಲಿ ನೋಡಿದ್ದಿಲ್ಲಲ್ಲ. ಹಾಗಾಗಿ ಮನೆ ನೋಡ್ದಂಗೂ ಆಕತಿ, ನನ್ನ ಮೊಮ್ಮಗಳಿಗೆ ಒಂದು ಬೆಂಬಲಕ್ಕೆ ಬಂದಂಗೂ ಆಕತಿ ಅಂತ ಬಂದೆ. ಅಮ್ಮ ಇದು ಸೊಪ್ಪೆಲ್ಲ ಸೋಸಿಟ್ಟೆ ತೆಗೆದು ಕ್ಲೀನ್ ಮಾಡಿ. ಯಾವುದು? ಆಮೇಲೆ ಇನ್ನೊಂದು ಅಮ್ಮ ಅನ್ಬೇಡ, ನನಗೊಂಥರ ನಾನು ವಯಸ್ಸಾದ ಮುದಿಕೇನ ಅನಿಸ್ತತಿ. ಅಮ್ಮ ಅಂತ ಯಾಕಂತಿ? ಅತ್ತಿಯನ್ನ ಹಂಗಲ್ಲಲಿ, ಅಕ್ಕಿ ಅತ್ತಿ ಅನ್ನೋದು ಬೇಡ, ಅಮ್ಮ ಅನ್ನೋಣ ಅಂತಂದ್ರೆ ನೀನು ಅತ್ತಿ ಅನ್ನೋ ಅಂತ ಹೇಳ್ಕೊಡ್ತೀಯಲ್ಲ ವಾಪಸ್ ಅಕ್ಕಿಗೆ. ರೀ ಅಮ್ಮ ಅಂದ್ರೆ ಒಂಥರ ನನಗೆ ವಯಸ್ಸಾಗೈತೇನ ಅಂತ ಅನಿಸ್ತತ್ರಿ, ಅದಕ್ಕೆ ಅತ್ತಿನೇ ಅನ್ಲಿ. ಮತ್ತೇನು ಅಕ್ಕ ಅನ್ಬೇಕನವ ನಿನಗೆ? ಅಯ್ಯೋ ದೇವ್ರೆ, ವಯಸ್ಸಾಗೈತೇನ ಅನಿಸ್ತತೆ ಅಂದ್ರೆ ಅಲ್ಲ ಹೌದು, ನಂಗೆ ಇಬ್ಬರು ಸೊಸ್ತ್ಯಾರ ಕಂಡು ಇಷ್ಟೊತ್ತಿಗೆ ಒಂದು ಮೊಮ್ಮಗನ ಕಾಣಬೇಕಿತ್ತು ನೀನು, ಯಾಕೆ ತಡ ಆಗೈತಟ್ಟೆ. ಅಲ್ಲ ಮತ್ತು ಅಮ್ಮ ಅನ್ಲಾರ್ದೆ ಇನ್ನೇನು ಅನ್ಬೇಕಕ್ಕಿ? ಆದರೂ ಬೇಡ, ಅತ್ತಿನೇ ಅನ್ಲಿ. ಅತ್ತಿ ಸೊಪ್ಪು ಅದೇ ಅಪ್ಪಾಜಿ ಎಲ್ಲ ಕೊಟ್ಟು ಕಳಿಸಿತ್ತು, ಹೊಲ್ದಂದೆಲ್ಲ ಸೊಪ್ಪು ಅದೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಟೆ. ಓ ಹೌದಾ, ನಾನು ಅದೇ ಟೆನ್ಷನ್ ಆಗಿದ್ದೆ, ಇದನ್ನೆಲ್ಲ ಏನು ಮಾಡೋದು ಅಂತೇಳಿ ತೆಗೆದು ಒಟ್ಟು ಸ್ವಚ್ಛ ಮಾಡಿ ಇಟ್ಟೆ ಅಲ್ಲ. ಬಿಡು ಹೋಗ್ಲಿ. ದೇವ್ರ ಮುಂದೆ ದೀಪ ಹಚ್ಚಿದೆ. ಅದು ಹೋಗು, ಸೀರೆ ಕಳೆದು ಯಾವ್ದಾರ ಡ್ರೆಸ್ ಹಾಕಿ ಹೋಗು. ನಾನು ಯಾರು ಬರ್ತಾರೇನೋ, ಆಮೇಲೆ ಕಳಿಬೇಕೋ ಬೇಡ ಗೊತ್ತಾಗಲಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳಕ್ಕೆ ಕಳೆಯೋಣ ಅಂತ ಕಾಯ್ತಾ ಇದ್ದೆ. ನಿಮ್ಮನ್ನು ಕೇಳಿ ಚೇಂಜ್ ಮಾಡೋಣ, ಮತ್ತು ಯಾರಾದರೂ ಬರ್ತಾರೇನೋ ಅಂತ. ಯಾರು ಬರ್ತಾರೆ ಬಾ, ಬಂದವ್ರು ಡ್ರೆಸ್ನಾಗೆ ನೋಡ್ತಾರೆ, ಅದಕ್ಕೇನಾಗಲ್ಲ.
ಮತ್ತೇನು ಸೀರೆ ಅದನ್ನೇನು ಉಟ್ಕೊಂಡು ಆ ನಮ್ನಿ ಕುಂತೀನಿ. ನಾನು ಎಲ್ಲ ಹೊರಗೆ ಹೋಗೋದೈತೆ ಅಂತ ಉಟ್ಕೊಂಡು ಕುಂತೇನೆ ಅಷ್ಟೇ. ಇಲ್ಲಾಂದ್ರೆ ನಾನು ಡ್ರೆಸ್ ಹಾಕೊಂಡಿರ್ತೀನಿ ನೋಡು. ಆದಷ್ಟು ಕಂಫರ್ಟಬಲ್ ಆಗಿ ಇರೋದು ಕಲಿ. ಈ ಸೀರೆ ಸುತ್ಕೊಂಡೆಲ್ಲ ಏನು ಇರಬೇಕು ಅಂತ ಏನಿಲ್ಲ. ನಮ್ಮ ಕೆದಾಳಲ್ಲ ಏನು ದೊಡ್ಡಕಿ, ಆಕಿ ನೋಡು, ಆಕಿ ಯಾವ ಥರ ಡ್ರೆಸ್ ಹಾಕೊಂಡಿರ್ತಾಳೆ, ಯಾವ ಥರ ಇರ್ತಾಳೆ, ಆಕಿ ನೋಡಿ ಕಲಿ. ಏನು ನಿಂಗೆ ಸುಮ್ಮನೆ ನೀನು ನಿಮ್ಮೂರಾಗ ಇದ್ದಂಗೆಲ್ಲ ಎತ್ತು ಏಕುಬಾಯಿಲೆ ಇರಕ್ಕೆ ಹೋಗ್ಬೇಡ. ಆಯ್ತು ಅತ್ತೆ. ಏನಮ್ಮ ಅತ್ತೆ, ಅಮ್ಮ ಬರಕ್ಕೆ ಹೇಳಿದ್ರೆ ಅದಕ್ಕೆ ಹೋಗಿ ಬರ್ತೀನಿ. ಸಂಜೆ ಮಟ್ಟ ಅಂದ್ರೆ ಬರ್ತೀನಿ. ಸರಿ ಆತವ, ಹೋಗಿ ಬಾ. ನಾನು ಸ್ಕೂಟಿ ತೊಗೊಂಡು ಹೋಗಿರ್ತೀನಿ. ಆಯ್ತು. ಆಮೇಲೆ ಇನ್ನೊಂದು ವಿಚಾರ, ನೀರಿನ ಗುಂಡಿ ಅವು ಏನೇನೋ ಹಂಡೆ ಅವೆಲ್ಲ ಬಂದಾವಲ್ಲ, ಅಷ್ಟೊಂದೆಲ್ಲ ನಮ್ಮನೆ ಎಲ್ಲಿ ಯೂಸ್ ಆಕ್ಕವು. ಈಗ ಅವನ್ನೆಲ್ಲರೂ ಒಂದು ಬತ್ತಲ್ಲಿ ಕಟ್ಟಿಡ್ಬೇಕಷ್ಟೇ. ಅವನ್ನ ನಿಮ್ಮ ತಾಯಿಯವ್ರ ಮನೆಗೆ ಕಳಿಸ್ತೀಯನ್ ನೋಡು. ಅವರಿಗೆ ನೀರು ತುಂಬಿಟ್ಕೊಳಕ್ಕೆ. ಆಮೇಲೆ ಇನ್ನೊಂದೇನು ಯಾರಿಗಾರ ಆಯರ್ ಕೊಡ್ತಾರೆ, ಆಯರ್ ಹೆಂಗೆ ಕೊಡ್ತಾರೆ ಅದ್ರ ಮೇಲೆ ಹೆಸರು ಹಾಕ್ಸಿರ್ಬೇಕು ನೋಡು. ಅವನ್ನ ಏನು ಮಾಡ್ತೀರಾ, ಇಲ್ಲಾಂದ್ರೆ ಸುಮ್ಮನೆ ಕಟ್ಟಿಡ್ಬೇಕಿಲ್ಲ ಆದ್ರೆ ಅಲ್ವಾ. ಕುಡಿ ನೀರು ಬಿಟ್ಟಾಗ ತುಂಬಿಟ್ಕೊಳಕ್ಕೆ ಬರ್ತಾವ ಬಿಡು. ಇಲ್ಲಮ್ಮ, ಇಲ್ಲಿ ಫಿಲ್ಟರ್ ಹಾಕಿಸ್ಕೊಂಡೇವಿ, ಅದನ್ನೇ ತುಂಬಿಟ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ದೇವ್ರಿಗಷ್ಟೇ ಒಂದು ತಾಮ್ರದ ಕೊಡ ತುಂಬಿಟ್ಟಿರ್ತೀವಿ. ಇಲ್ಲಿ ನಮಗೆಲ್ಲ ಫಿಲ್ಟರ್ ನೀರೇ ಸೀದಾ ಅದು ಇದ್ರೊಳಗೆ ಟ್ಯಾಂಕಿಗೆ ಹೋಗಿರ್ತೈತಲ್ಲ, ಅದನ್ನೇ ಕ್ಲೀನ್ ಮಾಡಿ ಅದೇ ಬರ್ತೈತಿ. ಫಿಲ್ಟರ್ ನೀರು ಬರ್ತೈತಿ ಅದು ಕುಡಿಯೋಕ್ಕೆ. ಹಾಗಾಗಿ ನಾವು ಎಲ್ಲೂ ನೀರು ತುಂಬಿಟ್ಕೊಳಂಗಿಲ್ಲ, ಅದಕ್ಕೆ ಕೇಳಿದೆ. ಓ, ಸೀದಾ ಮ್ಯಾಗಿನ ಟ್ಯಾಕ್ಯಾಗಿಂದ. ಸರಿ ಅತ್ತೆ, ನಾನು ಅವನ್ನೆಲ್ಲ ಸಜ್ಜದ ಮ್ಯಾಗೆಲ್ಲರೂ ಇಡೋಣ. ಈ ಮನೆಗೆ ಸಜ್ಜೆ ಮಾಡಿಸಿಲ್ಲ, ಯಾಕಂದ್ರೆ ಸಜ್ಜೆ ಇದ್ರೆ ಸುಮ್ಮನೆ ವೇಸ್ಟ್ ಸಾಮಾನು ಡಂಪ್ ಮಾಡ್ಕೊಂತ ಅದೆಲ್ಲ ಧೂಳು ಅದೆಲ್ಲ ಕ್ಲೀನ್ ಯಾರು ಮಾಡ್ತಾರೆ. ಹಾಗಾಗಿ ಸಜ್ಜೆ ಮಾಡಿಸಿಲ್ಲ ನಾನು. ಅಡುಗೆ ಮನೆಯಾಗ ಅಷ್ಟೇ ಇರೋದು. ಅದು ದೊಡ್ಡ ದೊಡ್ಡ ಅಡುಗೆ ಮಾಡಿದಾಗ ಬೇಕಾಕವು ಅಂತ ಕೆಲವೊಂದು ಬಂಡೆ ಸಾಮಾನು ಇಡ್ಸೈತಿ. ಬೇರೆ ಎಲ್ಲೂ ಸಜ್ಜೆ ಇಲ್ಲ. ಅದಕ್ಕೆ ನಾನು ಅನ್ನೋದಾದ್ರೆ ವೇಸ್ಟ್ ಅವೆಲ್ಲ ಅವನ್ನ ಸುಮ್ಮನೆ ನಿಮ್ಮ ತಾಯಿ ಮನೆಗೆ ಕಳಿಸ್ಬಿಡು, ಅಲ್ಲೇ ಅವರೇ ಯೂಸ್ ಮಾಡ್ಕೊತಾರೆ. ಆಮೇಲೆ ಆಯರ್ ಬುಕ್ ನೋಡಿದೆ, ಎಲ್ಲ ಸೇರಿಸಿದ್ರು ಏನದು 25 ರೂಪಾಯಿ ಎಲ್ಲ ಆಯರ್ ಮಾಡ್ಯಾರಲ್ಲ. ಫಂಕ್ಷನಿಗೆ ಬಂದು ಉಂಡು ಹೋಗಿದ್ದು ಖರ್ಚಾಗಲ್ಲ. ಅದು ಬಂದು ಮೀಲ್ಸಿಂದೇ ಒಂದು 300 ರೂಪಾಯಿ ಮೀಲ್ಸ್ ಆಯ್ತದ. ಅಷ್ಟು ಥರ ಅಡುಗೆ ಮಾಡಿಸಿತ್ತು. ಅಷ್ಟೆಲ್ಲ ಇರಬೇಕಾದ್ರೆ ಬರೀ ಜಸ್ಟ್ ಒಂದು 25 ರೂಪಾಯಿ ಆಯರ್. ಅವ್ರೇನೊಂದು ಮಂದಿ ಎಲ್ಲ ಟ್ಯಾಕ್ಟ್ರಿ ತುಂಬ್ಕೊಂಡು ಬಂದಿದ್ರೆ ಏನೋ ಯಾರಿಗೆ ಗೊತ್ತು. ನಮ್ಮ ಕಡೆ ಹಂಗವ, ಮದುವೆಗೆ ಎಲ್ಲ ಮನೆ ಮಂದಿ ಎಲ್ಲರೂ ಬರ್ರಿ ಅಂದಿರ್ತೀವಲ್ಲ, ಹಾಗಾಗಿ ಅಷ್ಟರು ಬರ್ತಾರೆ. ಮಕ್ಕಳು ಮೊಮ್ಮಕ್ಕಳು ಗಂಡ ಹೆಂಡತಿ ಅವರು ಅಷ್ಟರು ಬಂದಿರ್ತಾರೆ. ಅಷ್ಟು ಪ್ರೀತಿ ವಿಶ್ವಾಸ, ಕರ್ದಾರ ಅಂದಮೇಲೆ ಹೋಗ್ಬೇಕು ಅಂತೇಳಿ. 25 ರೂಪಾಯಿ ಆಯರ್ ಯಾರು ಕೊಟ್ಟಾರ? 25 ರೂಪಾಯ? ಮನ್ಯಾಗ ಹುಡ್ಕ್ಯಾಡತ್ತಿದ್ವಿ ಆಯರ್ ಬುಕ್ ಎಲ್ಲಿ ಹೋತಂತೇಳಿ. ಅವ್ರು ಯಾರ ವರಿಯಪ್ಪನ ಹೆಸರೇನೋ ಇತ್ತು ನೋಡವಂಗ. ಅವನ ಇದು ಮಗನ ಲಗ್ನದಾಗ ನಮ್ಮ ಇವ ಸಿದ್ಧ 501 ರೂಪಾಯಿನ 201 ಒಟ್ಟು ಏಟ ಮಾಡಿದ್ದ. 25 ರೂಪಾಯಿ ಯಾರು ಮಾಡ್ಯಾನ? ಊರು ಬಾಡೆ. ಊರಿಗೆ ಹೋಗಿ ಮಾಡ್ತಾನೆ ತಡಿ, ಅವ್ಗೆ ಆಯರ್ ಬುಕ್ ಕೊಡುವ ಅದನ್ನು ಹೋಗ್ತಾನೆ. ಏನು ಹೋಗಿ ಅಲ್ಲಿ ಮನ್ಯಾಗ ನಮ್ಮ ಶಾಂತವನ ಮುಂದೆ ಹೇಳ್ತಾನೆ. ನಾಳೆ ಅವ್ನ ಮೊಮ್ಮಕ್ಕಳದ್ದು ಏನಾರು ಇದ್ದಾಗ ಕರ್ನಂದ್ರೆ ಇದೇ 25 ರೂಪಾಯಿ ಆಯರ್ ಮಾಡ್ಬಾ ಅಂತ ಹೇಳ್ತಾನೆ. ಏನ ನೋಡಿ ಹೆಂಗಿರ್ತಾವೆ, ಬಂದು ಉಡ್ಡಿದ್ದು ಖರ್ಚಾಗಕ್ಕಿಲ್ಲ. 25 ರೂಪಾಯಿ ಕೈಯಾರ ಹೆಂಗೆ ಬಂದಿದ್ದಿತ್ತು ಅವ್ನು ಕೊಡಕ್ಕೆ. ಏನು ಬರ್ಕೊಳ್ಳೋ ಹೊತ್ನಿಗೆ ಏನಾರು ಹೆಚ್ಚು ಕಮ್ಮಿ ಆತ ಅಲ್ಲ, ಆಗಲ್ಲ ಬಿಡು. 25 ರೂಪಾಯಿನ ಕೊಟ್ಟಿರ್ಬೇಕವ. ನಾವು ವಿಚಾರಿಸ್ತಾನೆ ತಡಿವ. ಆಯ್ತು ಲಕ್ಷ್ಮಿ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ. ಯಾರ ಮನಿ ಯಾರ ಹೊಲ ನೆಚ್ಚಿ ಬಂದೆ, ಯಾರ ಮನಿ ಯಾರ ಹೊಲ ನೆಚ್ಚಿಕೊಂಡು ಶಾಂತ, ಇದು ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ತಾನೆ ಇದ್ರಲ್ಲ, ಹೋಲಿಲ್ರಿ? ಇಲ್ಲ ಮರಯ್ಯ, ಹೋಲಿಲ್ಲ. ಏನು ಪಾಳೆ ಹಚ್ಚಾರ ಮಂದಿ ಎತ್ತಾಗ. ಅವ 3-4 ದಿನ ಬಂದ್ ಮಾಡಿದ್ನಲ್ಲ, ಹಂಗಾಗಿ ಭಾಳ ಮಂದಿ ಅದಾರ ಕಾಣ್ತೈತಿ. ಹಾಗಾಗಿ ಗದ್ಲಿತ್ತ ಹೋಲ್ ಬಿಡತ್ತಾಗ. ಇವತ್ತು ಅವ್ರದಾರ ಮುಗಿಲಿ, ನಾಳೆಗೆ ಮಾಡಿಸ್ಕೊಂಡ್ರಾತು ಅಂತೇಳಿ ಅವರು ಒಂದು 10-15 ಬಂದಿದ್ರು. 10 ಪಾಳೆ ಹಚ್ಚಿರ್ಬೇಕು. ಸುಮ್ಮನೆ ಅಡ್ಡಾಡ್ಕೊಂತ ಬಂದೆ ಮನೆಗೆ. ಇದು ಬದ್ನಿಕಾಯಿ ಹರಿಯೋದೈತಿ, ಒಂದು 2 ಹೆಣ್ಣಾಳಿಗೆ ಹೇಳಿದ್ರೆ ಚಲೋ ಆಕಿತ್ತು. ಭಾಳ ಮಂದಿ ಬೇಡ, 1-2 ಮಂದಿಗೆ ಅಷ್ಟೇ ಹೇಳು ನಾನು. ಒಂದಿಬ್ರಿಗೆ ಹೇಳ್ರಿ, ನಾನು ಬರ್ತೇನೆ. ಹಂಗೆ ಮನ್ಯಾಗಿದ್ದರೆ ಮಾಡೋದೇನೈತಿ. ಅತ್ತಿನೂ ಇಲ್ಲ, ಲಕ್ಷ್ಮಿ ಇಲ್ಲ, ಪಾರತ್ ಇಲ್ಲ, ಮೊಮ್ಮಕ್ಕಳಿಲ್ಲ. ಮನಿ ಬಣ 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 ಅನ್ಸಕತ್ತೈತಪ್ಪ ಯಪ್ಪ ಆತಾಗ. ಹೋಗ ಮನ್ಯಾಗ ನಿಲ್ಲಾಕಾಗೋಲ್ತಾಗ. ಅದಕ್ಕೆ ನಾನು ಬರ್ತೇನೆ ನಡ್ರಿ ಬದ್ನಿಕಾಯಿ ಹರಿಯಾಕ. ನಾನು ಅದ ಲೆಕ್ಕ ಹಾಕಿದ್ದೆ. ನಾನೊಬ್ಬವ 2 ಹೆಣ್ಣಾಳು ಮಾಡೋಣ ಅಂತ ಮಾಡಿದ್ದೆ. ಮತ್ತು ನೀನು ಬರ್ತೇನಂದ್ರೆ ಆತು, ಹಂಗಾರೆ ಚಲೋ ಆತು. ನಾವ ಮಾಡ್ಬಿಡಂತವು. ಅಲ್ಲ ಈಗ 2ನೇ ಪೀಕ ನೀವು ಬದ್ನಿಕಾಯಿ ಹರಿಯಾಕತ್ತಿರೋದು 2ನೇ ಹರ್ತಾನ? 2ನೇ ಹರ್ತ. ಇನ್ನೊಂದ್ಸಲ ಬರ್ತೈತಿ, ಇನ್ನೊಂದು ಬರ್ತೈತಿ. ಬದ್ನಿಕಾಯಿ ಒಟ್ಟು ಚಲೋನ ಆಗಾಕತ್ತಾವು. ಆಯ್ತು ತೋರಿ, ಮತ್ತೇನು ಮಾಡೋದು, ಹರ್ದು ಮಾರಿ. ಅಲ್ಲ, ಈ ನಮ್ಮವ್ವ ಇರೋದ್ ಬಿಟ್ಟು ಸುಮ್ಮನೆ ಹೋದ್ ನೋಡು. ಹೇಳಿದೆ ರೀ, ಬ್ಯಾಡ ಅತ್ತಿಯಾರ, ಬ್ಯಾಡ. ಅವರು ಏನಾರ ಅಂದಿಗಿಂತಾರೆ, ಯಾಕೆ ಬೇಕು ಸುಮ್ಮನೆ ಕರಿಲಾರ್ದಾಗ ಹೋಗೋದು ಬ್ಯಾಡ ಅಂತ ಹೇಳಿದ್ರೆ ಕೇಳಲಿಲ್ಲ. ಇಲ್ಲ ಹೊಕ್ಕನಿ ಅಂತ ಕುಣ್ಕೊಂತ ಹೋದ್ರಪ್ಪ. ಮೊಮ್ಮಗಳು ಹೆಂಗಿರ್ತಾಳೆ ನೋಡ್ಬೇಕಂತ. ಈಕೆ ಇವ್ರಿದ್ರಿಗೆ ಸ್ವಲ್ಪ ಚೆನ್ನಾಗೇ ಮಾತಾಡಿಸ್ತಾರ. ಆಮೇಲೆ ಅಲ್ಲ ಅವ್ರಿಗೆ ಗೊತ್ತಲ್ಲ, ಇವ್ರು ಹೋಗಿ ಏನು ಈಗ ಆತು ಒಂದು ಮಾತು ಹೆಚ್ಚು ಕಮ್ಮಿ ಬಂತಪ್ಪ, ಇವ್ರೇನು ಜಗಳ ಮಾಡಂಗದಾರನ? ಅಲ್ಲೇ ಜಗಳ ಮಾಡಿದ್ರೆ ಅದು ಸಂಬಂಧ ಉಳಿತೈತೆ. ಹೇಳಿದ್ರೆ ಒಟ್ಟ ಕೇಳಂಗಿಲ್ರಿಪ್ಪ. ನಾ ಏನು ಮಾಡಲಿ ಹೇಳ್ರಿ? ಅದು ಕರೆ ಅನ್ನ ಇಲ್ಲ, ಮತ್ತೆ ಏನು ಮಾಡೋಕ್ಕಾಕತಿ. ಹೋಗಿ ಬರ್ಲಿ ಬಿಡಾಕಿಗೂ ಸಮಾಧಾನ ಆಕತ್ತಲ್ಲ. ನನ್ನ ಮಗಳು ನಾಳೆ ಬರ್ತಾಳೆ ನಂಗ್ರೆ.
ಒಂದಿನ ಅವ್ರ ಮನೆ ಕಾರ್ಯ ಮುಗಿಸಿ ನಾಳೆ ಕಳಿಸ್ತಾರ. ಸರಿ ತಗೋ ಹಂಗಾರ ಇದು ಬದ್ನಿಕಾಯಿಗೆ ಒಂದು ನಾಳೆಗೆ ಹೇಳು ಹೆಣ್ಣಾಳಿಗೆ. ಆಮೇಲೆ ಇದು ಅಡ್ಗೆ ಏನು ಮಾಡಕತ್ತಿ? ಈಗ ಏನಿಲ್ರಿ, ಅವ್ರು ಹೋಗ್ಯಾರ. ಮತ್ತೆ ಇದು ಏನದು ಮಧ್ಯಾಹ್ನದ ಮಾಡಿದ್ದ ಉಳ್ದೈತಿ, ಅದನ್ನ ಒಟ್ಟು ತಿಂದ್ಬಿಡ್ರಿ. ಇಬ್ರಿಗೆ ಮತ್ತೆ ಏನು ಅನ್ಕಿಡ್ಲಿ, ರೊಟ್ಟಿ ಅದು ಅದಾವು, ಚಪಾತಿ ಅದಾವು, ಪಲ್ಯ ಐತಿ, ಎಲ್ಲ ಐತಿ. ಅದನ್ನ ಒಂದು ಎರಡೆರಡು ತಿಂದು ಒಂದು ತುತ್ತು ಕಮ್ಮಿ ಆದ್ರೆ ಆಗ್ವಲ್ತಕ ಹಾಲು ಐತಿ, ಬೇಕಾರೆ ಒಂದು ಹೊಟ್ಟೆ ಹಾಲು ಕುಡೀರಿ. ಏನು ಕುಡ್ದು ಮುಗಿಸ್ಬಿಡೋಣ ಅಂತ. ಮತ್ತೆ ಮಾಡಿದ್ರೆ ತಂಗ್ಳದ್ ಬೆಳಗ್ಗೆ ಗುಳಿತೈತಿ, ತಿನ್ನೋರು ಯಾರು ಅದನ್ನ? ಆಯ್ತು ಹಂಗಾರೆ ಬೆಳಗ್ಗೆ ಹೊಲಕ್ಕೆ ಒಂದು 4-5 ರೊಟ್ಟಿ, ಬದ್ನಿಕಾಯಿ ಇದು ಚಟ್ನಿ ಮಾಡಿ ಕಟ್ಕೊಲಿ, ಪಲ್ಯ ಮಾಡಬೇಡ್ಲಿಪ್ಪ, ಪಲ್ಯ ತಿನ್ನಕ್ಕೆ ಆಗ್ವಲ್ತು. ಯಾಕೆ ಚಟ್ನಿನೇ ಮಾಡಿಬಿಡು ಬದ್ನಿಕಾಯ್ದು. ಆಮೇಲೆ ಒಟ್ಟು ಅನ್ನ ಒಗ್ಗರಣೆ ಕಟ್ಕೊಂಡ್ಬಿಡು, ಸಾಕಷ್ಟ ಮತ್ತೇನು ಬೇಡ. ಆಯ್ತು ತೋರಿ. ಇವ್ರಿಗೆ ಹೆಣ್ಣಾಳಿಗೆ ಅಂದ್ರೆ ಯಾರಿಗೆ? ಇವಕ್ಕೆ ಗಿರ್ಜಿ ಬರ್ತಾಳ ಏನ್ ಮಾಡ್ತಾಳ ಕೇಳ್ತಾನೆ. ಆಕಿನ ಅಂಗಡಿ ಕೆಲ್ಸಕ್ಕೆ ಹೋಗಿ ನಾತೆ ತೆಗೆದ್ರೆ ಹೊಕ್ಕನ್ ಸೋಮಾರಿಂದ ಅಂದಿದ್ಲ, ಏನ್ ಹೋಗ್ಯಾಳೋ ಏನ್ ಬಿಟ್ಟಾಳಪ್ಪ. ಏನ ನೋಡಿ ಕೇಳು, ಇದ್ರಂದ್ರೆ ಬರ್ತಾರ, ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಒಂದು ಫೋನ್ ಹಚ್ಚಿ ಕೇಳ್ಕೊ. ಹಾ ಆಯ್ತು ತೋರಿ, ನಾ ಕೇಳ್ಕೊಂತೇನೆ. ಸರಿ. ಮಕ್ಕಳಿರಲವ್ವ ಮನೆ ತುಂಬಾ